ಇವತ್ತು ಒಂದು ತೀರ್ಮಾನ ಆಗಲೇಬೇಕು ಅಂತ. ನನ್ನ ಮದುವೆಗಿನ್ನು 30 ದಿವಸ ಉಳಿದಿರೋದು. ಅವಳಿ ಉಚ್ಚಾಟ ಎಲ್ಲ ಬಿಟ್ಟು ನಾವು ಹೇಳೋದನ್ನ ಕೇಳಲೇಬೇಕು. ನಾನು ಆಲ್ರೆಡಿ ನಿರ್ಧಾರ ಮಾಡಿದ್ದೀನಿ. ಬೆಳ್ಳಿನ ಈ ಜನ್ಮದಲ್ಲಿ ನಾನು ಮದುವೆ ಮಾಡ್ಕೊಳಕ್ಕಾಗಲ್ಲ. ನನ್ನ ಮದುವೆ ಅಂತ ಆಗೋದಾದ್ರೆ ಅದು ಮಾಯಿನ ಜೊತೆನೆ. ಇದನ್ನ ಎಲ್ಲರೂ ಅರ್ಥಕೊಂಡ್ರೆ ತುಂಬಾ ಒಳ್ಳೇದು. ಮಾಯಾ, ಮಾಯಾ, ಅಣ್ಣ, ಮಾವ, ಯಾಕೆ ಮಾವ ಬೇಜಾರಾಗಿದ್ದೀರಾ? ಬೆಳ್ಳಿ ಮದ್ವೆಗೆ ಒಪ್ಲಿಲ್ವಾ? ಕೆಲವು ನಿರ್ಧಾರ ನಿಮ್ ಕೈಲಿ ಇರಲ್ಲ ಮಾವ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀರಾ ಹೇಳಿ? ಸಮಾಧಾನ ಮಾಡ್ಕೊಳ್ಳಿ. ಇಲ್ಲ ಮಾಯಾ, ಬೆಳ್ಳಿ ಮದುವೆಗೆ ಒಪ್ಕೊಂಡಿದ್ದಾಳೆ. ಇದೆಷ್ಟು ಒಳ್ಳೆ ವಿಷಯ ಮಾವ. ನಿಮಗಷ್ಟೇ ಅಲ್ಲ, ನಮ್ಮೆಲ್ರಿಗೂ ಖುಷಿ ವಿಷಯ. ನೀವ್ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರಾ? ಏನಾದ್ರೂ ತೊಂದರೆ ಆಯ್ತಾ? ನನಗೆ ಬೆಳ್ಳಿನ ಮದುವೆಗೆ ಒಪ್ಪಿಸ್ಬೇಕು ಅಂತಿತ್ತು. ಆದ್ರೆ ಈ ರೀತಿ ಬಲವಂತವಾಗಿ ಒಪ್ಪಿಸ್ಬೇಕು ಅಂತಿರ್ಲಿಲ್ಲ. ಮನ್ಸಿಗೆ ತುಂಬಾ ನೋವಾಗ್ತಿದೆ. ಅವಳು ಮದುವೆ ಆಗ್ತೀನಿ ಅಂದಾಗ ತುಂಬಾನೇ ಅಳ್ತಾ ಇದ್ಲು. ನಾನು ಏನೇನು ಬೇಕಾದ್ರೂ ತಡ್ಕೋತೀನಿ, ಆದ್ರೆ ಬೆಳ್ಳಿ ಅಳೋದನ್ನ ತಡ್ಕೊಳಕ್ಕಾಗಲ್ಲ. ಸರಿ ತಪ್ಪು ಅವಳಿಗೇನೂ ಗೊತ್ತಾಗಲ್ಲ. ಮನ್ಸಿಗೆ ಏನು ಅನ್ಸುತ್ತೋ ಅದನ್ನ ಮಾಡ್ತಾಳೆ. ನಾವೆಷ್ಟು ಜನ ಮನ್ಸಿನ ಮಾತು ಕೇಳ್ತೀವಿ ಹೇಳು? ಇಷ್ಟು ದಿನ ಹೀಗಿದ್ದಿದ್ದು ಸಾಕು. ಇನ್ಮೇಲಾದ್ರೂ ಏನಾದರೂ ನಿರ್ಧಾರಕ್ಕೆ ಬರಲಿ ಅಂತ ತುಂಬ ಕೇವಲವಾಗಿ ಮಾತಾಡ್ಬಿಟ್ಟೆ. ನೀವು ಇದೆಲ್ಲ ಬೇಕು ಅಂತ ಮಾಡಿದ್ರ ಮಾವ? ಬೆಳ್ಳಿಗೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶ ಇಟ್ಕೊಂಡೆ ಅಲ್ವಾ ನೀವಿಷ್ಟೆಲ್ಲ ಕಷ್ಟಪಟ್ಟಿದ್ದು? ಅದಲ್ಲದೆ ಇಲ್ಲಿ ಬೇಜಾರು ಮಾಡ್ಕೊಳಕ್ ಏನೂ ಆಗಿಲ್ಲ ಮಾವ. ಎಲ್ಲ ಸರಿಯಾಗಿ ನಡೀತಿದೆ. ನೀವು ಬೆಳ್ಳಿ ಮದ್ವೆಗೆ ಒಪ್ಕೊಂಡ್ಲು ಅಂತ ಹೇಳಿದಾಗ ನನಗೆ ಎಷ್ಟು ಖುಷಿ ಆಯ್ತು ಗೊತ್ತಾ ಮಾವ? ನಮ್ಮ ಮದ್ವೆ ನಡೆದಷ್ಟೇ ಖುಷಿ ಆಯ್ತು. ಅಷ್ಟೇ ಅಲ್ಲದೆ ಈ ಮದ್ವೆ ಆದ್ರೆ ಅವಳು ತುಂಬಾ ಚೆನ್ನಾಗಿರ್ತಾಳೆ ಮಾವ. ಅದ್ರಲ್ಲಿ ಏನ್ ಅನುಮಾನನೂ ಬೇಡ. ನನಗೂ ಅದೇ ಬೇಕಾಗಿರೋದು ಮಾಯಾ. ಇದನ್ನ ತಡ ಮಾಡೋದು ಬೇಡ. ಸ್ವಲ್ಪ ಟೈಮ್ ಆದ್ರೂ ಪರವಾಗಿಲ್ಲ. ಒಳ್ಳೆ ಮನ್ಸ್ ಚೆನ್ನಾಗಿರೋಂಥ ಹುಡುಗನೇ ಹುಡ್ಕೋಣ. ಆದಷ್ಟು ಬೇಗ ಬೆಳ್ಳಿ ಇಷ್ಟ ಆಗೋಗಿ ಮದುವೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇದರಲ್ಲಿ ಯಾವುದೇ ಕೊರತೆ ಬರಬಾರ್ದು ಮಾಯಾ. ಖಂಡಿತ ಇಲ್ಲ ಮಾವ. ನಮ್ಮ ಕೈಲಿ ಎಷ್ಟಾಗತ್ತೋ ಅಷ್ಟು ಪ್ರಯತ್ನ ಪಟ್ಟು ಬೆಳ್ಳಿ ಮದ್ವೆನ ಚೆನ್ನಾಗಿ ಮಾಡೋಣ. ಯಾಕಂದ್ರೆ ಇದು ತುಂಬಾ ಮುಖ್ಯ ಮಾವ. ನಮಗಲ್ಲ, ಬೆಳ್ಳಿಗೆ. ನೀವು ಆರಾಮಾಗಿ ಹೋಗಿ ಮಾವ. ಉಳಿದಿದ್ದ ಕೆಲಸ ಎಲ್ಲ ನಾನು ನೋಡ್ಕೋತೀನಿ. ಸರಿ ಮಾಯಾ. ಅದಕ್ಕೆ ಇದು ನನ್ನ ಲೈಫಲ್ಲೇ ಬೆಸ್ಟೇ. ನಾನು ಯಾವ್ದು ನಡೆಯಲ್ಲ ಅನ್ಕೊಂಡಿದ್ನೋ ಅದು ನಡೆಯೋ ಟೈಮ್ ಹತ್ರ ಬರ್ತದೆ. ಮಾಯಾ, ಇನ್ಮೇಲೆ ನೀನ್ ಏನೇನು ಅನ್ಕೋತೀಯೋ ಅದೆಲ್ಲ ನಡೆಯುತ್ತೆ. ನಿನಗೆ ಯಾರು ಅಡ್ಡಿ ಬರಲ್ಲ. ಇನ್ನು 10 ದಿನ ಅದಕ್ಕೆ ಬೆಳ್ಳಿ ಮದ್ವೆ ಮಾಡಿ ಮುಗಿಸ್ಬೇಕು. ಅದಕ್ಕೆ ಅಪ್ಪಂಗೆ ಹೇಳಿ ಆದಷ್ಟು ಬೇಗ ಒಂದು ಗಂಡು ಹುಡುಕಿಸ್ಬೇಕು. ನಾನು ಮರೆತು ನೀವು ನನಗೆ ನೆನಪಿಸ್ಬೇಕು. ಹಾಗಂತ ಅವನೇನು ದೊಡ್ಡ ಮಂತಂದವನಿರ್ಬೇಕು, ರಿಚ್ ಆಗಿರ್ಬೇಕು ಏನೂ ಇಲ್ಲ. ಅದಕ್ಕೆ ಅಯ್ಯೋ ಏನು ಮಾಡೋದು? ಮಾಯಾ, ನೀನು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ದುಡ್ಡು ಬಿಸಾಕಿದ್ರೆ ಸಾಕು, ಯಾವನಾರು ಬಂದು ಅವಳನ್ನ ಕಟ್ಕೋತಾನೆ. ಆದ್ರೆ ಅವ್ನು ಒಳ್ಳೇನು ಅಂತ ನಂಬಿಸಿದ್ರೆ ಆಯ್ತು. ಆ ಬೆಳ್ಳಿನ ನಂಬಿಸೋದು ನಮ್ಗೇನು ಹೊಸದ? ಅಕ್ಕಿನ ಪಾಲಿಶ್ ಮಾಡ ಹಾಗೆ. ಎಕ್ಸಾಕ್ಟ್ಲಿ ಅದಕ್ಕೆ. ಆದ್ರೆ ಈ ವಿಷಯದಲ್ಲಿ ಲೇಟ್ ಆಗಬಾರ್ದು. ಒಂಚೂರು ಡಿಲೇ ಇರಬಾರ್ದು. ತುಂಬಾ ಮುಖ್ಯವಾದ ವಿಷಯ ಅದಕ್ಕೆ. ನೀನೇನು ಯೋಚನೆ ಮಾಡಬೇಡ. ನೀನೇನು ಅನ್ಕೊಂಡಿದ್ಯೋ ಅದೆಲ್ಲ ನಡೆಯುತ್ತೆ. ಈ ಮದ್ವೆನ ತಡೆಯಕ್ಕೆ ಚಿತ್ರ ಹೇಗೆ ಬರ್ತಾಳೆ ಅಂತ ನಾನು ನೋಡ್ಬೇಕು. ಅದಕ್ಕೆ ಚಿತ್ರ, ಐ ಆಮ್ ವೇಟಿಂಗ್ ಫಾರ್ ಯು.
ಆಲ್ರೆಡಿ ನಿರ್ಧಾರ ಮಾಡಿದ್ದೀನಿ. ಬೆಳ್ಳಿನ ಈ ಜನ್ಮದಲ್ಲಿ ನಾನು ಮದ್ವೆ ಮಾಡ್ಕೊಳಕ್ ಆಗಲ್ಲ. ನನ್ ಮದ್ವೆ ಅಂತ ಆಗೋದಾದ್ರೆ ಅದು ಮಾಯಿನ ಜೊತೆನೆ. ನನ್ ಜೀವನದಲ್ಲಿ ನಿನ್ ಹೆಂಡತಿಯಾಗಿ ಬರೋದಕ್ಕೆ ಚಾನ್ಸೇ ಇಲ್ಲ. ನೀನ್ ಇನ್ನೊಬ್ರು ನಾ ಮದ್ವೆ ಆದ್ರೆ ಮಾತ್ರ ನಾನು ನೆಮ್ಮದಿಯಾಗಿರೋಕ್ಕಾಗೋದು. ನಿನಗೋಸ್ಕರ ಅಂತ ನಾನು ನೆಮ್ಮದಿನ ಎಷ್ಟು ದಿನ ಅಂತ ಬಲಿ ಕೊಡ್ಲಿ? ನಾನ್ ಪ್ರತಿದಿನ ಸಾಯೋದು ನಿನ್ನ ಖುಷಿ ಅನ್ಸಿದ್ರೆ ಹೇಳು, ಜೀವನ ಪೂರ್ತಿ ಹೀಗೆ ಇದ್ಬಿಡ್ತೀನಿ. ಅಮ್ಮ ಅಮ್ಮ ಬೆಳ್ಳಿ, ಏನಾಗಿದೆ ನಿಂಗೆ? ಮುತ್ತು ಮಾವನ ಹತ್ರ ಏನ್ ಹೇಳಿದ್ಯಾ? ನೀನ್ ಬೇರೆಯವ್ರನ್ನ ಮದ್ವೆ ಆಗ್ತಿದ್ಯಂತೆ, ನಿಜಾನಾ? ಹೇಳು, ನಿಜಾನಾ? ಯಾಕೆ ಹೀಗೆ ಮಾಡ್ದೆ ಬೆಳ್ಳಿ? ಇಲ್ಲ ಹರಣಿ, ನಾನಂತೂ ನನ್ನ ಮನಸ್ಸಲ್ಲಿರೋ ನೋವನ್ನೆಲ್ಲ ಮರಿಬೇಕು. ಮುತ್ತು ಮಾವ ನನ್ನಿಂದ ಅವ್ರು ನೆಮ್ಮದಿಯಾಗಿರೋಕ್ಕಾಗ್ತಿಲ್ಲ ಅಂತ ಹೇಳಿದ್ರು. ಅವರು ನನ್ನಿಂದ ಹಿಂಸೆ ಅನುಭವಿಸ್ತಿದ್ದಾರೆ. ಇದನ್ನೆಲ್ಲ ನೋಡ್ಕೊಂಡು ನಾನು ಹೇಗೆ ತಾನೇ ಸುಮ್ಮನೆ ಇರಲಿ ಹೇಳು? ಆವಾಗ ನನ್ನಿಂದ ಯಾವ ಕಷ್ಟನೂ ಆಗ್ಬಾರ್ದು. ಅವ್ರು ಯಾವಾಗ್ಲೂ ಸುಖವಾಗಿರ್ಬೇಕು. ಮದುವೆಗೆ ಒಪ್ಪಿಗೆ ಕೊಟ್ಟೆ. ಇದೆಲ್ಲ ಮಾಯಾ ಪ್ಲಾನ್ ಬೆಳ್ಳಿ. ಮಾಯಾ ಮುತ್ತು ಮಾವನ್ ಕಿವಿನಲ್ಲಿ ಏನೋ ಊದಿರ್ತಾಳೆ. ಮುತ್ತು ಮಾವ ಪಾಪ ಅದನ್ನೇ ನಂಬ್ಕೊಂಡು ಕೋಪದಲ್ಲಿ ನಿನ್ನ ಹತ್ರ ಬೈದಿರ್ತಾರೆ. ನೀನ್ ಇಷ್ಟಕ್ಕೆಲ್ಲ ಹೀಗೆ ಮಾಡ್ಕೊಂಡ್ರೆ ನೋಡು, ನೀನ್ ಇವಾಗ ಬೇರೆಯವ್ರನ್ನ ಮದ್ವೆ ಆಗಕ್ಕೆ ಒಪ್ಕೊಂಡಿದ್ಯಾ. ಇದನ್ನ ಕೇಳಿ ಮಾಯಾ ಎಷ್ಟು ಸಂತೋಷ ಪಡ್ತಿದ್ದಾಳೆ ನಿಂಗೆ ಗೊತ್ತಾ? ಬೇರೆಯವ್ರ ಕಷ್ಟದಲ್ಲಿ ಅವಳಿಗೆ ಏನ್ ಸಂತೋಷ ಸಿಗುತ್ತೆ ನಂಗಂತೂ ಗೊತ್ತಿಲ್ಲ. ಅವಳಿನ್ ಯಾವತ್ತೂ ಉದ್ಧಾರ ಆಗಲ್ಲ. ಅವ್ರವ್ರ ಜೀವನ ಅವ್ರವ್ರು ನೋಡ್ಕೊಳ್ತಿದ್ದಾರೆ ಹರಿಣಿ. ಸುಮ್ಮನೆ ಅವ್ರನ್ನ ಯಾಕೆ ಬೈತೀಯ? ಇಷ್ಟೆಲ್ಲ ಆಗಿದ್ದು ನನ್ನಿಂದನೇ ಅಲ್ವಾ? ಮುತ್ತು ಮಾವಂಗೆ ಬೇರೆಯವ್ರ ನೋವು ಕೊಟ್ರೇನೆ ತಡಿಯೋಕ್ಕಾಗಲ್ಲ. ಇನ್ನು ನಾನೇ ತೊಂದರೆ ಕೊಡ್ತಿದ್ದೀನಿ ಅಂದಮೇಲೆ ಅದನ್ನ ಸರಿ ಮಾಡೋದು ನನ್ನ ಕರ್ತವ್ಯ ಅಲ್ವಾ? ಅದಲ್ಲದೆ ಮಾಯಕ್ಕನ ಮದ್ವೆನೂ ನನ್ನಿಂದನೇ ಮುಂದಕ್ಕೆ ಹೋಗಿದ್ದು. ಈಗ ನಾನು ತಗೊಂಡಿರೋ ನಿರ್ಧಾರದಿಂದ ಎಲ್ಲರೂ ಸಂತೋಷವಾಗಿದ್ದಾರಲ್ಲ, ಹಾಗೆ ಇರ್ಲಿ ಬಿಡು. ದೇವ್ರಿಗೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ ಚೆನ್ನಾಗೇ ಗೊತ್ತು ಬೆಳ್ಳಿ. ನೀನ್ ಇಷ್ಟು ದಿನ ಮುತ್ತು ಮಾವನ್ನೇ ಮದ್ವೆ ಆಗ್ತೀನಿ ಅಂತ ಓಡಾಡಿ ಈಗ ಕೊನೆ ಟೈಮ್ನಲ್ಲಿ ನಂಗೆ ಆಗಲ್ಲ ಅಂತ ಹಿಂದೆ ಸರಿದ್ರೆ ಹೇಗೆ ಹೇಳು? ಈಗಲೂ ಕಾಲ ಮಿಂಚಿಲ್ಲ. ನೀನ್ ಮುತ್ತು ಮಾವನ ಹತ್ರ ಹೋಗಿ ನಾನು ಬೇರೆಯವ್ರನ್ನ ಮದ್ವೆ ಆಗಲ್ಲ ಅಂತ ಹೇಳ್ಬಿಡು. ಆ ಮಾಯ ಆಡಿದ್ದೆ ಆಟ ಅಂತ ಮೆರೀತಿದ್ದಾಳೆ. ಅವಳ ಸ್ವಪ್ನ ನೀನ್ ಮುರಿಲೇಬೇಕು. ಅವಳು ಒಳ್ಳೆ ಪಾಠ ಕಲಿಸ್ಲೇಬೇಕು ಬೆಳ್ಳಿ. ಯಾರಿಗೆ ಬುದ್ಧಿ ಕಲಿಸಿ ಏನು ಪ್ರಯೋಜನ ಹರಿಣಿ? ಆ ದೇವ್ರೆ ನನಗೆ ಸರಿಯಾದ ದಾರಿ ತೋರಿಸ್ಲಿಲ್ಲ. ಇಷ್ಟು ದಿನ ಮುತ್ತು ಮಾವನೇ ನನಗೆಲ್ಲ ಅಂದ್ಕೊಂಡು ಅದೇ ದಾರಿಲೇ ಹೋಗ್ತಿದ್ದೆ. ಆದ್ರೆ ಆ ದಾರಿಲಿ ನನಗೆ ಮುತ್ತು ಮಾವ ಸಿಗ್ಲೇ ಇಲ್ಲ. ನಾನು ಪ್ರೀತಿಯಿಂದ ಕಟ್ಕೊಂಡಿದ್ದ ಕೋಟೆ ಇವತ್ತು ಚೂರ್ ಚೂರ್ ಆಗೋಯ್ತು. ಈಗ ಅದೇ ಮಣ್ಣಲ್ಲಿ ಸಮಾಧಿ ಕಟ್ತಿದ್ದೀನಿ. ಆ ಸಮಾಧಿ ಮೇಲೆ ನನ್ನ ಮದ್ವೆ. ಸುಮ್ಮನೆ ಹುಚ್ಚಿ ತರ ಮಾತಾಡ್ಬೇಡ ಬೆಳ್ಳಿ. ಮಾಯ ಅಷ್ಟೇ ಅಲ್ಲ, ಆ ದೇವ್ರು ಬಂದ್ರು ನಿಂದು ಮುತ್ತು ಮಾವನ ಮದ್ವೆ ನಿಲ್ಸಕ್ ಸಾಧ್ಯ ಇಲ್ಲ. ನೋಡು, ವಿಧಿ ಈಗಾಗ್ಲೇ ನಿನ್ನ ಮುತ್ತು ಮಾವನ ಗಂಡ ಹೆಂಡತಿ ಅಂತ ತೀರ್ಮಾನ ಮಾಡಾಗಿದೆ. ವಿಧಿ, ಆ ವಿಧಿನೇ ನನ್ನ ಈ ನಿರ್ಧಾರ ತಗೊಳ್ಳೋ ಹಾಗೆ ಮಾಡಿರೋದು. ನಾನು ಯಾವಾಗ ಮುತ್ತು ಮಾವಂಗೆ ನಾನು ಇನ್ನೊಬ್ರನ್ನ ಮದ್ವೆ ಆಗ್ತೀನಿ ಅಂತ ಹೇಳಿದ್ನೋ ಆಗ್ಲೇ ಎಲ್ಲ ಮುಗ್ದೋಯ್ತು. ಇನ್ನೇನಿದ್ರು ನನ್ನ ಜೀವಂತವಾಗಿ ಸಾಯೋದೇ ಉಳ್ಕೊಂಡಿರೋದು. ಬೆಳ್ಳಿ, ನೀನೇ ಹೀಗೆ ಕುಗ್ಗೋದ್ರೆ ಹೇಗೆ ಹೇಳು? ನನ್ನ ಹತ್ರ ಒಂದು ಪ್ಲಾನ್ ಇದೆ. ನಿನ್ನನ್ನು ಹೇಗೋ ನೋಡೋಕ್ಕೆ ಗಂಡಿನ ಕಡೆಯವ್ರು ಖಂಡಿತ ಬಂದೇ ಬರ್ತಾರೆ. ಆಗ ಹುಡುಗನ ಹತ್ರ ಮಾತಾಡೋಕ್ಕೆ ನಿನ್ ಟೈಮ್ ಸಿಗುತ್ತೆ. ಅವಾಗ ಅವನ ಹತ್ರ ಇರೋ ವಿಷಯನ ಹೇಳಿದ್ರೆ ಅವ್ನು ನಮ್ಮ ಮಾತಿಗೆ ಒಪ್ಕೊಂಡ್ರು ಒಪ್ಕೋಬೋದು. ಹುಡುಗನ ಬಾಯಲ್ಲೇ ಮದುವೆ ಬೇಡ ಅಂತ ಮಾತು ಬಂದರೆ ಯಾರು ಏನು ತಾನೇ ಮಾಡೋಕ್ಕೆ ಸಾಧ್ಯ? ಮುತ್ತು ಮಾವಂಗೂ ನಿನ್ನ ಮೇಲೆ ಡೌಟ್ ಬರಲ್ಲ. ಬೇಡ ಹರಣಿ, ಈಗಾಗಲೇ ನಾನು ಮುತ್ತು ಮಾವಂಗೆ ತುಂಬ ಸರಿ ಅವಮಾನ ಮಾಡಿದ್ದೀನಿ. ಮತ್ತೆ
ನಾನು ಅದೇ ಥರ ಮಾಡಿದ್ರೆ ಮಾವಂಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ. ಒಂದ್ ವೇಳೆ ಇದನ್ನ ನಾನು ಮಾಡಿದ್ದು ಅಂತೇನಾದ್ರೂ ಮಾವಂಗೆ ಗೊತ್ತಾದ್ರೆ ಅವನನ್ನ ಯಾವತ್ತೂ ಕ್ಷಮಿಸಲ್ಲ. ಅಣ್ಣಿ, ನನಗೆ ನನ್ನ ಮದುವೆಗಿಂತ ಮುತ್ತು ಮಾವ ಸುಖವಾಗಿರೋದು ಮುಖ್ಯ. ಅವ್ರು ಯಾವಾಗಲೂ ಖುಷಿಯಾಗಿರ್ಬೇಕು. ನಾನು ಇನ್ನೊಬ್ರನ್ನ ಮದುವೆ ಆಗೋದ್ರಿಂದ ಚೆನ್ನಾಗಿರ್ತೀನಿ ಅಂತ ಮಾವ ಅನ್ಕೊಂಡಿದ್ದಾರೆ. ಅದಕ್ಕೆ ನಾನು ಬೇರೆಯವ್ರನ್ನ ಮದುವೆ ಆಗ್ತೀನಿ. ಅವರು ಮಾಯಕನ ಮದುವೆ ಆಗಿ ಸಂತೋಷವಾಗಿ ಬಾಳ್ಬೇಕು. ನಾನು ಬೇರೆಯವ್ರನ್ನ ಮದುವೆ ಆಗಿ ಮುತ್ತು ಮಾವನಿಂದ ದೂರ ಹೊರಟೋಗ್ತೀನಿ. ನನ್ನಿಂದ ಯಾರಿಗೂ ಕಷ್ಟ ಆಗ್ಬಾರ್ದು, ಯಾರಿಗೂ ತೊಂದರೆ ಆಗ್ಬಾರ್ದು. ಮರಣಿ, ಅಳ್ಬೇಡ ಬೆಳ್ಳಿ, ಅಳ್ಬೇಡ. ನಿನ್ನ ಹತ್ರ ನನಗೂ ಅಳು ಬರುತ್ತೆ. ಪ್ಲೀಸ್ ಅಳ್ಬೇಡ. ತುಂಬ ಕಷ್ಟ ಅನಿಸ್ತಿದೆ. ಒಂದು ನಿಮಿಷ ಕಾರ್ ನಿಲ್ಸು. ಅಪ್ಪ, ಆಗ್ಲೇ ಬರ್ತೀನಿ ಅಂತ ಹೇಳಿದವರು ಇನ್ನೂ ಬಂದಿಲ್ಲ. ಸ್ವಲ್ಪ ಕಾಲ್ ಮಾಡಿ ನೋಡಿಪ್ಪ. ಇರಮ್ಮ, ಆಗಾಗ ಕಾಲ್ ಮಾಡಿ ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು. ಕರ್ಕೊಂಡು ಬರೋಕ್ಕೆ ಬೈರೆ ಹೋಗಿದ್ದಾನಲ್ಲ, ಬರ್ತಾರೆ ಬಿಡು ಮಗಳೇ. ಅಯ್ಯ, ನೋಡಲ್ಲಿ ಬಂದೇ ಬಿಟ್ರು. ಬನ್ನಿ ಬನ್ನಿ ಸ್ವಾಮಿಗಳೇ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ಪ್ರಯಾಣ ಸುಖಕರವಾಗಿತ್ತಾ? ಸುಖಕರವಾಗಿ. ನೀವು ಕೇಳಿದ್ರಲ್ಲ ಮನೆ, ಒಂದ್ಸರಿ ನೋಡ್ಬಿಡಿ. ಇದು ಪೂಜೆಗೆ ಹೊಂದುವಂತ ಮನೆನೇ ನೋಡಿದೀವಿ. ತುಂಬಾ ಪವಿತ್ರವಾದ ಜಾಗ, ಪೂಜೆಗಂತಾನೆ ಮಾಡಿರೋದು. ಇದು ನಿಮಗೆ ಸರಿ ಅಂದ್ರೆ ಸರಿ, ಇಲ್ಲ ಅಂದ್ರೆ ಬೇರೆ ಮನೆನೂ ಇದೆ, ಅದನ್ನು ತೋರಿಸ್ತೀವಿ. ಈ ಮನೆ ನಮ್ಗೆ ಇಷ್ಟ ಆಗಿದೆ. ಪೂಜೆ ಇಲ್ಲೇ ಇಟ್ಕೊಳ್ಳೋಣ. ನೀವು ತಪ್ಪು ತಿಳಿಯಲ್ಲ ಅಂದ್ರೆ ಒಂದು ವಿಷಯ ಸ್ವಾಮಿ, ಈ ಊರಲ್ಲಿ ನಮಗಿಂತ ಜಾಸ್ತಿ ಬೆಳ್ಳಿಗೆ ಮುತ್ತು ಮಾವಂಗೆ ಜನ ತುಂಬ ಪ್ರೀತಿ ವಿಶ್ವಾಸದಿಂದ ನೋಡೋದು. ಹಾಗಾಗಿ ನಾವಿಲ್ಲಿ ಮನೆ ತಗೊಂಡು ಪೂಜೆ ನಡೆಸ್ತಿದ್ದೀವಿ ಅಂತ ಗೊತ್ತಾದ್ರೆ ದೊಡ್ಡ ರಂಪಾಟನೇ ಮಾಡಿಬಿಡ್ತಾರೆ. ಅಕಸ್ಮಾತ್ ನಿಮ್ಮನ್ನ ಊರ್ ಜನ ಏನಾದರೂ ಕೇಳಿದ್ರೆ ಅದು ಇದು ಅಂತ ಸುಳ್ಳು ಹೇಳಿ ಸಮಾಧಾನ ಮಾಡಿ ಪ್ಲೀಸ್. ನಿಮ್ಮ ಕಷ್ಟ ನಮ್ಗೆ ಅರ್ಥ ಆಗುತ್ತೆ ಬಿಡಿ. ನಾವು ಆತ್ಮನ ಬಂಧಿಸೋ ಕೆಲಸದಲ್ಲಿ ಇರ್ತೀವಿ. ನೀವು ನಾವು ಹೇಳ್ದಾಗ ಕೇಳಿದ್ರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕೆಲಸ ಮುಗಿಯುತ್ತೆ. ನಾನು ಇಲ್ಲಿಂದ ಹೋಗೋದೇ ಆದರೆ ಆ ಆತ್ಮ ಬಂಧನ ಆದಮೇಲೆ, ಅಲ್ಲಿವರೆಗೂ ನಾನು ಈ ಊರು ಬಿಟ್ಟು ಹೋಗೋದಿಲ್ಲ. ನಿಮ್ಮ ಸಹಾಯಕ್ಕೆ ಅಂತ ಭೈರ ಯಾವಾಗಲೂ ನಿಮ್ಮ ಕಾಂಟ್ಯಾಕ್ಟಲ್ಲಿ ಇರ್ತಾರೆ. ನಿಮ್ಗೆ ಏನೇ ಬೇಕಿದ್ರು ಅವ್ರಿಗೆ ಕೇಳಿ. ಈಗ ಸದ್ಯಕ್ಕೆ ಏನಾದರೂ ಬೇಕಿದ್ರೆ ಹೇಳಿ, ಎಲ್ಲ ವ್ಯವಸ್ಥೆನೂ ಮಾಡ್ತೀನಿ. ಇವತ್ತು ರಾತ್ರಿ ಸ್ಮಶಾನದಲ್ಲಿ ಪೂಜೆ ಮಾಡಬೇಕು. ಅದಕ್ಕೆ ಏನು ವ್ಯವಸ್ಥೆ ಬೇಕೋ ಅದನ್ನು ಮಾಡ್ಕೊಳ್ಳಿ. ನಾವು ನಿಮ್ಗೊಂದು ಲೀಸ್ಟ್ ಕೊಡ್ತೀವಿ. ಅದರಲ್ಲಿ ಪೂಜೆಗೆ ಏನೇನು ಬೇಕೋ ಎಲ್ಲ ಇರುತ್ತೆ. ಆದರೆ ಅದರಲ್ಲೊಂದು ಮುಖ್ಯವಾದದನ್ನ ನೀವೇ ಹೋಗಿ ತರಬೇಕು. ಏನದು? ಚಿತ್ರನ ಸಮಾಧಿ ಮಾಡಿರೋ ಜಾಗದಲ್ಲಿ 3 ಹಿಡಿ ಮಣ್ಣ ನೀವೇ ಹೋಗಿ ತರಬೇಕು. ಆ ಮಣ್ಣಿಲ್ಲ ಅಂದರೆ, ಅಥವಾ ಸರಿಯಾದ ಟೈಮ್ಗೆ ನೀವು ಆ ಮಣ್ಣ ತರಲಿಲ್ಲ ಅಂದರೆ ನಾವು ಮಾಡಿದ ಅಷ್ಟು ಪೂಜೆನೂ ವ್ಯರ್ಥವಾಗಿ ಹೋಗುತ್ತೆ. ಸಮಾಧಿ ಮಣ್ಣೆ ಆಗ್ಬೇಕಾ? ಹೌದು. ಚಿತ್ರ ಆತ್ಮ ಬಂಧನಕ್ಕೆ ಆ ಮಣ್ಣು ತುಂಬಾನೇ ಮುಖ್ಯ. ಹುಷಾರಾಗಿ ತಗೊಂಡು ಬರಬೇಕು. ಮುಂಜಾಗ್ರತೆ ಇರಲಿ, ಇಲ್ಲಾಂದರೆ ನಿಮಗೆ ಆಪತ್ತಾಗಬಹುದು. ಸರಿ ಸ್ವಾಮಿ, ನಾವು ತರ್ತೀವಿ. ನಿಮ್ಗೆ ಏನೇ ಬೇಕಂದ್ರೂ ನಾವು ವ್ಯವಸ್ಥೆ ಮಾಡ್ತೀವಿ. ನನಗೆ ಕಾಲ್ ಮಾಡಿ. ಸರಿ. ಮಾಯಾ,
ಇದೇ ಜಾಗ. ಏನು ಸಮಸ್ಯೆ ಇಲ್ಲ ತಾನೆ? ಇಲ್ಲ ಭೈರ, ನೀನ್ ಧೈರ್ಯವಾಗಿ ಕೆಲಸ ಶುರು ಮಾಡು. ಭೈರ, ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋ ವಸ್ತು. ತುಂಬಾ ಜೋಪಾನವಾಗಿ ಇಟ್ಕೋ. ಚಿನ್ನಕ್ಕಿಂತ ಜೋಪಾನವಾಗಿರ್ಬೇಕು. ಸರಿ, ಪೂಜೆಗೆ ಹೋಗೋ ಮುಂಚೆ ತಗೊಂಡ್ ಬರ್ಬೇಕು, ಮರಿಬೇಡ. ಇದನ್ನ ನಾನು ರೂಮಲ್ಲಿ ಇಟ್ಕೊಂಡಿರ್ತೀನಿ, ಅಲ್ಲಿ ಯಾರೂ ಬರಲ್ಲ. ನಾನು ಕೇಳಿದೆ, ಅಲ್ಲಿ ಒಂದು ಉಲ್ಕಡ್ಡಿನೂ ಅಲ್ಲಾಡಲ್ಲ. ಹುಷಾರಾಗಿ ನೋಡ್ಕೊಂತೀನಿ ಬಿಡು. ಗಂಟಲ್ಲಿ ಏನೋ ಇದೆ. ಇವ್ರು ಈ ಥರ ಕಳ್ರ ಥರ ಮಾತಾಡ್ತಿದ್ದಾರೆ ಅಂತ ಅಂದಮೇಲೆ ಇವರು ಬೆಳ್ಳಿಗೋ ಇಲ್ಲ ಚಿತ್ರಕ್ಕಂಗೋ ಏನೋ ತೊಂದರೆ ಕೊಡ್ತಿದ್ದಾರೆ ಅಂತ ಅರ್ಥ. ಮನೆ ಕೆಲಸದವರಿಂದ ಹಿಡಿದು ನಿನ್ ಹೆಂಡತಿವರೆಗೂ ಯಾರೇ ಕೇಳಿದ್ರು ಏನಾದ್ರೂ ಒಂದು ಸುಳ್ಳು ಹೇಳಿ ಮುಚ್ಚಿಟ್ಬಿಡು. ನಾವ್ ರಾತ್ರಿ ಹೊರಡ್ತಾ ಇದೀವಿ, ಅವಾಗ ಇದನ್ನ ತಗೊಂಡು ಹೋಗ್ಬೇಕು, ಮರಿಬೇಡ. ಸರಿ, ನಾನು ಬರ್ತೀನಿ. ಮೊದಲು ಗಂಟಲ್ಲಿ ಏನಿದೆ ಅಂತ ತಿಳ್ಕೊಂಡು ಆಮೇಲೆ ಇವ್ರಿಗೆ ಸರಿಯಾಗಿ ಶಾಸ್ತಿ ಮಾಡ್ತೀನಿ. ಏಯ್, ನೀನು ಯಾಕಿಲ್ಲಿ ಬಂದೆ? ಏನು ಕೆಲಸ ನಿನಗೆ? ಅಯ್ಯೋ ರೀ, ನಮ್ಮ ರೂಮ್ಗೆ ನಾನು ಬಂದರೆ ನೀವ್ಯಾಕೆ ಹೀಗೆ ಬಾಲ ಸುಟ್ಟೋಗಿರೋ ಬೆಕ್ಕಿನ ಥರ ಆಡ್ತಿದ್ದೀರಾ? ಹುಷಾರಾಗಿದ್ದೀರಾ ತಾನೆ? ನನಗೇನಾಗಿದೆ? ನಾನು ಚೆನ್ನಾಗೇ ಇದ್ದೀನಲ್ಲ. ನೀನು ಮಲ್ಗಕ್ಕೆ ಬಂದೆ ತಾನೆ? ಹೋಗಿ ಮಲ್ಗು. ಮಾತಾಡ್ತಿದ್ರೆ ಮಾತಾಡ್ತಾನೆ ಇರ್ತೀಯ. ನಾನು ತಂದಿದ್ದು ಅಲ್ಲಿಟ್ಟಿದ್ದು ಅವಳಿಗೆ ಗೊತ್ತಾಗಿರಲ್ಲ ಅನ್ಸುತ್ತೆ. ಮಣ್ಣು ಇವ್ರು ಮಣ್ಯಾಕೆ ತಗೊಬಂದಿದ್ದಾರೆ? ಮಣ್ಣಿಂದ ಇವ್ರಿಗೆ ಉಪಯೋಗ ಏನು? ಇದನ್ನ ಇವಾಗಲೇ ತಗೊಂಡೋದ್ರೆ ಸರಿಯಾಗಲ್ಲ. ಇದನ್ನ ಇಲ್ಲೇ ಇಟ್ಟು ಆಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ.